ಗಣಪತಿ ಮೂರ್ತಿಗೆ ಅವಮಾನ ಆರೋಪ ಅನ್ಯ ಕೋಮಿನ ಯುವಕರಿಂದ ಈ ದುಷ್ಕೃತ್ಯ ಆಗಿದೆ. ಶಿವಮೊಗ್ಗದ ಶಾಂತಿನಗರದ ಬಂಗಾರಪ್ಪ ಬಡಾವಣೆಯಲ್ಲಿ ಈ ಘಟನೆ ಆಗಿದೆ. ಸ್ಥಳದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ನಿಯೋಜನೆ ಮಾಡಲಾಗಿದೆ. ಸ್ಥಳಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಗಣಪತಿ ಮೂರ್ತಿಗೆ ಅನ್ಯ ಕೋಮಿನ ಯುವಕರು ದುಷ್ಕೃತ್ಯ ಎಸಗಿದ್ದಾರೆ ಎನ್ನುವ ಆರೋಪ, ಅವಮಾನ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪ. ನೋಡಿ, ಯುವಕರಿಂದ ದುಷ್ಕೃತ್ಯ ಆಗಿದೆ ಅನ್ನೋದು. ಅನ್ಯ ಕೋಮಿನ ಯುವಕರು ಶಿವಮೊಗ್ಗದ ಶಾಂತಿನಗರದ ಬಂಗಾರಪ್ಪ ಬಡಾವಣೆಯಲ್ಲಿ ಈ ಘಟನೆ ಆಗಿದೆ. ಪರಿಸ್ಥಿತಿ ಈಗ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಸ್ಥಳಕ್ಕೆ ಪೊಲೀಸ್ ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಸ್ಥಳಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಂದೋಬಸ್ತ್ ಅನ್ನ ಈಗ ಗಟ್ಟಿಗೊಳಿಸಿದ್ದಾರೆ. ಗಣಪತಿ ಮೂರ್ತಿಯನ್ನ ಇವರು ಅವಮಾನ ಮಾಡಿರುವಂತಹ ಆರೋಪ ಶಾಂತಿನಗರದಲ್ಲಿ ಅನ್ಯ ಕೋಮಿನ ಯುವಕರು ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ ಏನಾಯ್ತು ಅನ್ನೋದ್ರ ಬಗ್ಗೆ ಆ ಕ್ಷಣದ ದೃಶ್ಯ ನೋಡೋಣ ಬನ್ನಿ. ಘಟನಾ ಸ್ಥಳಕ್ಕೆ ಶಾಸಕ ಎಸ್ಎನ್ ಚನ್ನಬಸಪ್ಪ ಭೇಟಿ ಕೊಟ್ಟಿದ್ದಾರೆ. ಪೊಲೀಸರಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಶಾಸಕ ಚನ್ನಬಸಪ್ಪ ಸ್ಥಳಕ್ಕೆ ಆಗಮಿಸಿದ ಹಿಂದೂಪರ ಸಂಘಟನೆಯ ನಾಯಕರು ಕೂಡ ಚನ್ನಬಸಪ್ಪ ಅವರ ಜೊತೆಗೆ ಘಟನಾ ಸ್ಥಳಕ್ಕೆ ಎಸ್ಎನ್ ಚನ್ನಬಸಪ್ಪ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪೊಲೀಸರಿಂದ ಮಾಹಿತಿಯನ್ನ ಶಾಸಕ ಚನ್ನಬಸಪ್ಪ ಪಡ್ಕೊಂಡಿದ್ದಾರೆ. ಪರಿಸ್ಥಿತಿ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಅನ್ಯ ಕೋಮಿನ ಯುವಕ ಅಂತ ಹೇಳಿ ಗೊತ್ತಾಗಿದೆ ದುಷ್ಕೃತ್ಯ ಮಾಡಿರೋದು. ಈ ದುಷ್ಕೃತ್ಯದಿಂದ ಸ್ಥಳೀಯರೆಲ್ಲ ಈಗ ರೊಚ್ಚಿಗೆದ್ದಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸ್ ಬಂದೋಬಸ್ತ್ ನಮಗೆ ಮಾಡಕ್ ಕ್ರಮ ತಗೊಳಕ್ ಬರಲ್ಲ ಅಲ್ಲ, ಜೆಸಿಬಿ ತಂದು ವರ್ಷಕ್ ಬರಲ್ಲ ಅಲ್ಲ. ನಮಗೆ ಕಾನೂನು ನಾವು ಕೈ ತೊಗೊಳಕ್ ಬಿಡ್ಬೇಕಾ? ಬಿಡ್ತೀರಾ? ತಗೋಬೇಕಾ? ನೀವು ಮಾಡಿದ್ರೆ ನಾವು ತಗೊಳ್ತೀವಿ ಕಾನೂನು. ಶಾಂತಿ ನಡೆಸಕ್ಕೆ ಏನ್ ಹೇಳ್ಬೇಕು ಎಲ್ಲ ಸಂಗತಿಗಳು ನಾವು ಮಾಡಿದೀವಿ. ಈಗೊಬ್ಬ ಅಲ್ಲಿ ಬಂಗಾರಪ್ಪ ಬಡಾವಣೆಗೊಬ್ಬ ಮುಸಲ್ಮಾನ್ ಮನೆ ಕಟ್ಟಿದ್ದಾನೆ ಅಕ್ರಮವಾಗಿ. RCC ಮನೆ ಕಟ್ಟಿದ್ದಾನೆ. ಸರ್ಕಾರಿ ಜಾಗದಲ್ಲಿ ಬಡವರು ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಮ್ದು ಪ್ರತಿನಿಧಿ ಭೀಮಾನಾಯ್ಕ, ಶಿವಮೊಗ್ಗದ ಪ್ರತಿನಿಧಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭೀಮಾನಾಯ್ಕ, ಅದೇನು ದೇವಸ್ಥಾನವ? ಯಾರು ಈ ಕೃತ್ಯ ಮಾಡಿರೋದು? ಏನಾಗಿದೆ? ಯಾವಾಗಾಯ್ತದು? ಎಸ್ ಸರ್ ರಂಜಿತ್, ಏನು ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಅನ್ಯ ಕೋಮಿನ ಯುವಕರಿಂದ ಒಂದು ದುಷ್ಕೃತ್ಯ ಒಂದು ನಡೆದೋಗಿರುವಂತದ್ದು. ಜೊತೆಗೆ ಆ ಗಣಪತಿ ವಿಗ್ರಹಕ್ಕೆ ಒದ್ದು ನಾಗರಕಲ್ಲಿನ ಚರಂಡಿಗೆ ಬಿಸಾಡಿರುವ ಆರೋಪ ಕೇಳಿಬಂದಿದೆ. ಇತ್ತೀಚೆಗಷ್ಟೇ ಆ ನಾಗರ ಕಲ್ಲು ಮತ್ತೆ ಗಣಪತಿ ವಿಗ್ರಹವನ್ನ ಆ ಶಾಂತಿನಗರ ಏನು ಶಿವಮೊಗ್ಗದ ರಾಗಿಗುಡ್ಡದ ಬಳಿ ಇರುವಂತಹ ಬಂಗಾರಪ್ಪ ಬಡಾವಣೆಯಲ್ಲಿ ಈ ವಿಗ್ರಹವನ್ನ ನಾಗರ ಕಲ್ಲು ವಿಗ್ರಹವನ್ನ ಸ್ಥಾಪನೆ ಮಾಡಲಾಗಿತ್ತು. ಇಲ್ಲಿ ಅನ್ಯ ಕೋಮಿನ ಯುವಕರಿಬ್ರು ಸಂಜೆ ವೇಳೆಗೆ ಆ ನಾಗರ ಕಲ್ಲು ಮತ್ತೆ ಗಣಪತಿ ದೇವಸ್ಥಾನಕ್ಕೆ ಚಪ್ಪಲಿಯಿಂದ ಒದ್ದು ಕಾಲಿಂದ ಒದ್ದು ಅವಮಾನ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂದಿರುವಂತದ್ದು. ತಕ್ಷಣವೇ ಅಲ್ಲಿ ಹಿಂದೂ ಕಾರ್ಯಕರ್ತರು ಜೊತೆಗೆ ಹಿಂದೂ ಮುಖಂಡರು ಸೇರಿ ಅವರನ್ನ ಆ ಯುವಕರನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ ನಂತರದಲ್ಲಿ ಅವರನ್ನ ಪೊಲೀಸರ ವಶಕ್ಕೆ ಕೊಟ್ಟಿರುವಂತದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಅನ್ನ ಸಹ ಏನು ಬಂಗಾರಪ್ಪ ಬಡಾವಣೆಯಲ್ಲಿ ನಿಯೋಜನೆ ಮಾಡಿರುವಂತದ್ದು. ಈಗಾಗಲೇ ಎಸ್ಪಿ ಮಿಥುನ್ ಕುಮಾರ್ ಸೇರಿದಂತೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಜೊತೆಗೆ ಈಗ ಶಾಸಕ ಎಸ್ಎನ್ ಚನ್ನಬಸಪ್ಪ ಸೇರಿದಂತೆ ಹಿಂದೂ ಪರ ಸಂಘಟನೆಯ ಮುಖಂಡರು ಭೇಟಿಯನ್ನ ಮಾಡಿ ಏನು ಅಲ್ಲಿ ಏನು ಘಟನೆ ನಡೀತು ಅದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು. ಅಲ್ಲಿಗೆ ಬಂದಂತ ಚನ್ನಬಸಪ್ಪನವರ ಕಾಲಿಗೆ ಬಿದ್ದು ಅಲ್ಲಿನ ಸ್ಥಳೀಯರು ನಮಗೆ ನ್ಯಾಯ ಕೊಡಿಸಿ, ಹಿಂದೂ ದೇವರಿಗೆ ಅವಮಾನ ಮಾಡಲಾಗಿದೆ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಎನ್ನುವಂತ ಆಗ್ರಹವನ್ನ ಮಾಡಿರುವಂತದ್ದು. ಹಾಗಾಗಿ ಈಗ ಒಂದು ರೀತಿಯಲ್ಲಿ ಒಂದೆಡೆ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಗಳನ್ನ ಮಾಡ್ತಿದ್ರೆ, ಮತ್ತೊಂದೆಡೆ ಪೊಲೀಸರು ಸಹ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿರುವಂತದ್ದು. ಇಡೀ ಶಾಂತಿನಗರದಲ್ಲಿ ಬಿಗುವಿನ ವಾತಾವರಣವಿದೆ. ಹಾಗಾಗಿ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಿದ್ದಾರೆ. ರಂಜಿತ್, ಓಕೆ ಭೀಮಾನಾಯ್ಕ, ಸದ್ಯಕ್ಕೀಗ ಸ್ಥಳದಲ್ಲಿ ಯಾರ್ಯಾರಿದ್ದಾರೆ? ಎಸ್ಪಿ ಸ್ಥಳಕ್ಕೆ ಬಂದರೆ ಪರಿಸ್ಥಿತಿ ಹೆಂಗಿದೆ ಈಗ? ಎಸ್ ಸರ್ ರಂಜಿತ್, ಏನು ಅಂದ್ರೆ ಆ ಪರಿಸ್ಥಿತಿ ಮತ್ತೆ ನಾಳೆ ಮೊಹರಂ ಹಬ್ಬ ಇರುವ ಕಾರಣಕ್ಕೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿರುವಂತದ್ದು. ಹಾಗಾಗಿ ಎಸ್ಪಿ GK ಮಿಥುನ್ ಕುಮಾರ್ ಅವರು ಸ್ಥಳದಲ್ಲೇ ಮೊಕ್ಕಾಮನ್ನ ಹೂಡಿರುವಂತದ್ದು. ಜೊತೆಗೆ ಅಡಿಷನಲ್ ಎಸ್ಪಿ ಇದ್ದಾರೆ, ಆ ಸ್ಥಳೀಯ ಪೊಲೀಸರು ಇದ್ದಾರೆ, ಜೊತೆಗೆ KSRP ತುಕಡಿಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು. ಜೊತೆಗೆ ಬೆಳಗ್ಗೆ ಸಹ 8:30ಕ್ಕೆ KS ಈಶ್ವರಪ್ಪನವರು ಸಹ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ. ರಾಷ್ಟ್ರಭಕ್ತದ ಬಳಗದ ಮುಖಂಡರು
ಸರ್ ಭೇಟಿಯನ್ನ ಕೊಡ್ತಿರುವಂತದ್ದು. ಏನು ಅಲ್ಲಿ ಘಟನೆ ಆಯಿತು, ಹಿಂದೂ ದೇವರಿಗೆ ಗಣೇಶ ವಿಗ್ರಹಕ್ಕೆ ಮತ್ತೆ ನಾಗರಿಕರಿಗೆ ಅಪಮಾನ ಮಾಡುವಂತ ಕೆಲಸಗಳೇನಾಗಿದೆ, ಹಾಗಾಗಿ ಈ ರೀತಿಯ ಕೃತ್ಯಗಳು ನಡಿಬಾರ್ದು. ಹಾಗಾಗಿ ಯಾರು ಈ ಕೃತ್ಯವನ್ನ ಮಾಡಿದರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂಥದ್ದು ಅಲ್ಲಿನ ಹಿಂದೂ ಪರ ಸಂಘಟನೆಯ ಮುಖಂಡರು ಜೊತೆಗೆ ಸ್ಥಳೀಯರ ಆಗ್ರಹವಾಗಿರುವಂತದ್ದು. ಕೇವಲ ಅವರನ್ನ ವಶಕ್ಕೆ ಪಡೆದರೆ ಸಾಕಾಗೋದಿಲ್ಲ, ಅವರಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು ಎನ್ನುವಂತ ಆಗ್ರಹ ಅಲ್ಲಿನ ಸ್ಥಳೀಯರಿಂದ ಕೇಳಿಬರ್ತಿರುವಂತದ್ದು. ರಂಜಿತ್. ಎಸ್ ಭೀಮಾ ನಾಯ್ಕ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಗಣಪತಿ ಮೂರ್ತಿಗೆ ಅವಮಾನ ಆರೋಪ, ಅನ್ಯ ಕೋಮಿನ ಯುವಕರಿಂದ ಈ ದುಷ್ಕೃತ್ಯ ಆಗಿದೆ. ಶಿವಮೊಗ್ಗದ ಶಾಂತಿನಗರದ ಬಂಗಾರಪ್ಪ ಬಡಾವಣೆಯಲ್ಲಿ ಈ ಘಟನೆ ಆಗಿದೆ. ಸ್ಥಳದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಸ್ಥಳಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಗಣಪತಿ ಮೂರ್ತಿಗೆ ಅನ್ಯ ಕೋಮಿನ ಯುವಕರು ದುಷ್ಕೃತ್ಯ ಎಸಗಿದ್ದಾರೆ ಎನ್ನುವ ಆರೋಪ, ಅವಮಾನ ಮಾಡಿದ್ದಾರೆ ಎನ್ನುವ ಗಂಭೀರ ಆರೋಪ. ನೋಡಿ, ಯುವಕರಿಂದ ದುಷ್ಕೃತ್ಯ ಆಗಿದೆ ಅನ್ನೋದು. ಅನ್ಯ ಕೋಮಿನ ಯುವಕರು ಶಿವಮೊಗ್ಗದ ಶಾಂತಿನಗರದ ಬಂಗಾರಪ್ಪ ಬಡಾವಣೆಯಲ್ಲಿ ಈ ಘಟನೆ ಆಗಿದೆ. ಪರಿಸ್ಥಿತಿ ಈಗ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಸ್ಥಳಕ್ಕೆ ಪೊಲೀಸ್ ಬಿಗಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಸ್ಥಳಕ್ಕೆ ಎಸ್ಪಿ ಮಿಥುನ್ ಕುಮಾರ್ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಂದೋಬಸ್ತನ್ನ ಈಗ ಗಟ್ಟಿಗೊಳಿಸಿದ್ದಾರೆ. ಗಣಪತಿ ಮೂರ್ತಿಯನ್ನ ಇವರು ಅವಮಾನ ಮಾಡಿರುವಂತ ಆರೋಪ ಶಾಂತಿನಗರದಲ್ಲಿ ಅನ್ಯ ಕೋಮಿನ ಯುವಕರು ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ ಏನಾಯ್ತು ಅನ್ನೋದ್ರ ಬಗ್ಗೆ ಆ ಕ್ಷಣದ ದೃಶ್ಯ ನೋಡೋಣ ಬನ್ನಿ. ಘಟನಾ ಸ್ಥಳಕ್ಕೆ ಶಾಸಕ ಎಸ್ಎನ್ ಚನ್ನಬಸಪ್ಪ ಭೇಟಿ ಕೊಟ್ಟಿದ್ದಾರೆ. ಪೊಲೀಸರಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಶಾಸಕ ಚನ್ನಬಸಪ್ಪ. ಸ್ಥಳಕ್ಕೆ ಆಗಮಿಸಿದ ಹಿಂದೂ ಪರ ಸಂಘಟನೆಯ ನಾಯಕರು ಕೂಡ ಚನ್ನಬಸಪ್ಪ ಅವರ ಜೊತೆಗೆ ಘಟನಾ ಸ್ಥಳಕ್ಕೆ ಎಸ್ಎನ್ ಚನ್ನಬಸಪ್ಪ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪೊಲೀಸರಿಂದ ಮಾಹಿತಿಯನ್ನ ಶಾಸಕ ಚನ್ನಬಸಪ್ಪ ಪಡ್ಕೊಂಡಿದ್ದಾರೆ. ಪರಿಸ್ಥಿತಿ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಅನ್ಯ ಕೋಮಿನ ಯುವಕ ಅಂತ ಹೇಳಿ ಗೊತ್ತಾಗಿದೆ ದುಷ್ಕೃತ್ಯ ಮಾಡಿರೋದು. ಈ ದುಷ್ಕೃತ್ಯದಿಂದ ಸ್ಥಳೀಯರೆಲ್ಲ ಈಗ ರೊಚ್ಚಿಗೆದ್ದಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸ್ ಬಂದೋಬಸ್ತ್ ನಮಗೆ ಮಾಡಕ್ ಕ್ರಮ ತಗೊಳಕ್ ಬರಲ್ಲ ಅಲ್ಲ, ಜೆಸಿಬಿ ತಂದು ವರ್ಷಕ್ ಬರಲ್ಲ ಅಲ್ಲ. ನಮಗೆ ಕಾನೂನು ನಾವು ಕೈ ತೊಗೊಳಕ್ ಬಿಡ್ಬೇಕಾ? ಬಿಡ್ತೀರಾ? ತಗೋಬೇಕಾ? ನೀವು ಮಾಡಿದ್ರೆ ನಾವು ತಗೊಳ್ತೀವಿ ಕಾನೂನು. ಶಾಂತಿ ನಡೆಸಕ್ಕೆ ಏನ್ ಹೇಳ್ಬೇಕು ಎಲ್ಲ ಸಂಗತಿಗಳು ನಾವು ಮಾಡಿದೀವಿ. ಈಗೊಬ್ಬ ಅಲ್ಲಿ ಬಂಗಾರಪ್ಪ ಬಡಾವಣೆಗೊಬ್ಬ ಮುಸಲ್ಮಾನ್ ಮನೆ ಕಟ್ಟಿದ್ದಾನೆ ಅಕ್ರಮವಾಗಿ. RCC ಮನೆ ಕಟ್ಟಿದ್ದಾನೆ. ಸರ್ಕಾರಿ ಜಾಗದಲ್ಲಿ ಬಡವರು ಕಟ್ಕೊಂಡು ವಾಸ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಮ್ದು ಪ್ರತಿನಿಧಿ ಭೀಮಾ ನಾಯ್ಕ, ಶಿವಮೊಗ್ಗದ ಪ್ರತಿನಿಧಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯ್ಕ, ಅದೇನು ದೇವಸ್ಥಾನವ? ಯಾರು ಈ ಕೃತ್ಯ ಮಾಡಿರೋದು? ಏನಾಗಿದೆ? ಯಾವಾಗಾಯ್ತದು? ಭೀಮಾ ನಾಯ್ಕ. ಎಸ್ ಸರ್ ರಂಜಿತ್, ಏನು ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಅನ್ಯ ಕೋಮಿನ ಯುವಕರಿಂದ ಒಂದು ದುಷ್ಕೃತ್ಯ ನಡೆದೋಗಿರುವಂತದ್ದು. ಜೊತೆಗೆ ಆ ಗಣಪತಿ ವಿಗ್ರಹಕ್ಕೆ ಒದ್ದು ನಾಗರ ಕಲ್ಲಿನ ಚರಂಡಿಗೆ ಬಿಸಾಡಿರುವ ಆರೋಪ ಕೇಳಿಬಂದಿದೆ. ಇತ್ತೀಚೆಗಷ್ಟೇ ಆ ನಾಗರ ಕಲ್ಲು ಮತ್ತೆ ಗಣಪತಿ ವಿಗ್ರಹವನ್ನ ಶಾಂತಿನಗರ ಏನು ಶಿವಮೊಗ್ಗದ ರಾಗಿಗುಡ್ಡದ ಬಳಿ ಇರುವಂತಹ ಬಂಗಾರಪ್ಪ ಬಡಾವಣೆಯಲ್ಲಿ ಈ ವಿಗ್ರಹವನ್ನ ನಾಗರ ಕಲ್ಲು ವಿಗ್ರಹವನ್ನ ಸ್ಥಾಪನೆ ಮಾಡಲಾಗಿತ್ತು. ಇಲ್ಲಿ ಅನ್ಯ ಕೋಮಿನ ಯುವಕರಿಬ್ರು ಸಂಜೆ ವೇಳೆಗೆ ಆ ನಾಗರ ಕಲ್ಲು ಮತ್ತೆ ಗಣಪತಿ ದೇವಸ್ಥಾನಕ್ಕೆ ಚಪ್ಪಲಿಯಿಂದ ಒದ್ದು ಕಾಲಿಂದ ಒದ್ದು ಅವಮಾನ ಮಾಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬಂದಿರುವಂತದ್ದು. ತಕ್ಷಣವೇ ಅಲ್ಲಿ ಹಿಂದೂ ಕಾರ್ಯಕರ್ತರು ಜೊತೆಗೆ ಹಿಂದೂ ಮುಖಂಡರು ಸೇರಿ ಅವರನ್ನ ಆ ಯುವಕರನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ ನಂತರದಲ್ಲಿ ಅವರನ್ನ ಪೊಲೀಸರ ವಶಕ್ಕೆ ಕೊಟ್ಟಿರುವಂತದ್ದು. ಜೊತೆಗೆ ಈಗಾಗಲೇ ಸಾಕಷ್ಟು ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತನ್ನ ಸಹ ಏನು ಬಂಗಾರಪ್ಪ ಬಡಾವಣೆಯಲ್ಲಿ ನಿಯೋಜನೆ ಮಾಡಿರುವಂತದ್ದು. ಈಗಾಗಲೇ ಎಸ್ಪಿ ಮಿಥುನ್ ಕುಮಾರ್ ಸೇರಿದಂತೆ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಜೊತೆಗೆ ಈಗ ಶಾಸಕ ಎಸ್ಎನ್ ಚನ್ನಬಸಪ್ಪ ಸೇರಿದಂತೆ ಹಿಂದೂ ಪರ ಸಂಘಟನೆಯ ಮುಖಂಡರು ಭೇಟಿಯನ್ನ ಮಾಡಿ ಏನು ಅಲ್ಲಿ ಏನು ಘಟನೆ ನಡೀತು ಅದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು. ಅಲ್ಲಿಗೆ ಬಂದಂತ ಚನ್ನಬಸಪ್ಪನವರ ಕಾಲಿಗೆ ಬಿದ್ದು ಅಲ್ಲಿನ ಸ್ಥಳೀಯರು ನಮಗೆ ನ್ಯಾಯ ಕೊಡಿಸಿ, ಹಿಂದೂ ದೇವರಿಗೆ ಅವಮಾನ ಮಾಡಲಾಗಿದೆ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಎನ್ನುವಂತ ಆಗ್ರಹವನ್ನ ಮಾಡಿರುವಂತದ್ದು. ಹಾಗಾಗಿ ಈಗ ಒಂದು ರೀತಿಯಲ್ಲಿ ಒಂದೆಡೆ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಗಳನ್ನ ಮಾಡ್ತಿದ್ರೆ, ಮತ್ತೊಂದೆಡೆ ಪೊಲೀಸರು ಸಹ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿರುವಂತದ್ದು. ಇಡೀ ಶಾಂತಿನಗರದಲ್ಲಿ ಬಿಗುವಿನ ವಾತಾವರಣವಿದೆ. ಹಾಗಾಗಿ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಿದ್ದಾರೆ. ರಂಜಿತ್. ಓಕೆ ಭೀಮಾ ನಾಯ್ಕ, ಸದ್ಯಕ್ಕೀಗ ಸ್ಥಳದಲ್ಲಿ ಯಾರ್ಯಾರಿದ್ದಾರೆ? SP ಸ್ಥಳಕ್ಕೆ ಬಂದರೆ ಪರಿಸ್ಥಿತಿ ಹೆಂಗಿದೆ ಈಗ?
ಎಸ್ ಸರ್ ರಂಜಿತ್, ಏನು ಅಂದ್ರೆ ಆ ಪರಿಸ್ಥಿತಿ ಮತ್ತೆ ನಾಳೆ ಮೊಹರಂ ಹಬ್ಬ ಇರುವ ಕಾರಣಕ್ಕೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿರುವಂತದ್ದು. ಹಾಗಾಗಿ SP GK ಮಿಥುನ್ ಕುಮಾರ್ ಅವರು ಸ್ಥಳದಲ್ಲೇ ಮೊಕ್ಕಾಮನ್ನ ಹೂಡಿರುವಂತದ್ದು. ಜೊತೆಗೆ ಅಡಿಷನಲ್ SP ಇದ್ದಾರೆ, ಆ ಸ್ಥಳೀಯ ಪೊಲೀಸರು ಇದ್ದಾರೆ, ಜೊತೆಗೆ KSRP ತುಕಡಿಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು. ಜೊತೆಗೆ ಬೆಳಗ್ಗೆ ಸಹ 8:30ಕ್ಕೆ KS ಈಶ್ವರಪ್ಪನವರು ಸಹ ಸ್ಥಳಕ್ಕೆ ಭೇಟಿಯನ್ನ ಕೊಡ್ತಾರೆ. ರಾಷ್ಟ್ರಭಕ್ತದ ಬಳಗದ ಮುಖಂಡರು ಸಹ ಭೇಟಿಯನ್ನ ಕೊಡ್ತಿರುವಂತದ್ದು. ಏನು ಅಲ್ಲಿ ಘಟನೆ ಆಯಿತು, ಹಿಂದೂ ದೇವರಿಗೆ ಗಣೇಶ ವಿಗ್ರಹಕ್ಕೆ ಮತ್ತೆ ನಾಗರಿಕರಿಗೆ ಅಪಮಾನ ಮಾಡುವಂತ ಕೆಲಸಗಳೇನಾಗಿದೆ, ಹಾಗಾಗಿ ಈ ರೀತಿಯ ಕೃತ್ಯಗಳು ನಡಿಬಾರ್ದು. ಹಾಗಾಗಿ ಯಾರು ಈ ಕೃತ್ಯವನ್ನ ಮಾಡಿದರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂಥದ್ದು ಅಲ್ಲಿನ ಹಿಂದೂಪರ ಸಂಘಟನೆಯ ಮುಖಂಡರು ಜೊತೆಗೆ ಸ್ಥಳೀಯರ ಆಗ್ರಹವಾಗಿರುವಂತದ್ದು. ಕೇವಲ ಅವರನ್ನ ವಶಕ್ಕೆ ಪಡೆದರೆ ಸಾಕಾಗೋದಿಲ್ಲ, ಅವರಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು ಎನ್ನುವಂತ ಆಗ್ರಹ ಅಲ್ಲಿನ ಸ್ಥಳೀಯರಿಂದ ಕೇಳಿಬರ್ತಿರುವಂತದ್ದು. ರಂಜಿತ್. ಎಸ್ ಭೀಮಾ ನಾಯ್ಕ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.